ದೀಪಾವಳಿ ದಿನವೂ ಮೈತ್ರಿ ಪಕ್ಷ ಪಾಲಿಟಿಕ್ಸ್ ಮುಂದುವರೆದಿದೆ. ಬೆಳಕಿನ ಹಬ್ಬದ ನೆಪದಲ್ಲಿ ಲೀಡರ್ಸ್ ಮೀಟಿಂಗ್ ಮಾಡಿದ್ದಾರೆ. ದೀಪಾವಳಿ ದಿನವೂ ಮೈತ್ರಿ ಪಕ್ಷ ಪಾಲಿಟಿಕ್ಸ್ ಮುಂದುವರಿತಾನೆ ಇದೆ. ಬೆಳಕಿನ ಹಬ್ಬದ ನೆಪದಲ್ಲಿ ಲೀಡರ್ಸ್ ಮೀಟಿಂಗ್ ನಡೆದಿದೆ. ಎಚ್ಡಿಕೆ ಭೇಟಿಯಾಗಿ ವಿಶ್ ಮಾಡಿದ ಬಿವೈ ವಿಜಯೇಂದ್ರ ದೀಪಾವಳಿಗೆ ಶುಭಾಶಯ ಕೋರಿ ಮಾತುಕತೆಯನ್ನ ನಡೆಸಿದ್ದಾರೆ. ರಾಜ್ಯ ರಾಜಕೀಯದ ಟ್ರೆಂಡಿಂಗ್ ವಿಚಾರ ಏನೇನಿದೆ ಅದೆಲ್ಲದರ ಕುರಿತಾಗಿ ಚರ್ಚೆಯಾಗಿದೆ. ಕೇಂದ್ರ ಸಚಿವರ ನಿವಾಸದಲ್ಲಿ ಪಾಲಿಟಿಕ್ಸ್ ಟಾಕ್ ಆಗಿದೆ. ಕೈ ವಿರುದ್ಧ ಬಲೆ ಹೆಣೆಯೋದಕ್ಕೆ ನಾಯಕರು ತಂತ್ರವನ್ನ ರೂಪಿಸುತ್ತಿದ್ದಾರೆ. ಈಗಾಗಲೇ ದೀಪಾವಳಿ ದಿನ ಮುಂದುವರಿತಾ ಇದ್ರು ಕೂಡ ಪಾಲಿಟಿಕ್ಸ್ ಮಾತ್ರ ಮುಂದುವರಿತಾ ಇದೆ. ಮೈತ್ರಿ ಪಕ್ಷ ಅಂದ್ರೆ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಹಬ್ಬದ ನೆಪದಲ್ಲಿ ಮೀಟಿಂಗ್ ಅನ್ನ ಮಾಡಿರೋದು. ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಹಬ್ಬದ ವಿಶ್ ಮಾಡಿದ ನಂತರದಲ್ಲಿ ರಾಜ್ಯ ರಾಜಕೀಯದ ಟ್ರೆಂಡಿಂಗ್ ವಿಚಾರ ಏನಿದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನವೆಂಬರ್ 2ನೇ ತಾರೀಕಿಗೆ RSS ಪಥ ಸಂಚಲನ ಆಗತ್ತಾ ಅಥವಾ ಬ್ರೇಕ್ ಹಾಕಲಾಗತ್ತಾ? ದಲಿತ ಸಮಿತಿ ಸಂಘಟನೆಗಳು ಕೂಡ ಈಗ ಪಥ ಸಂಚಲನಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಮತ್ತೊಂದು ವಿಚಾರವನ್ನ ಮುಂದಿಟ್ಟಿದ್ದಾರೆ. ಇದರ ಕುರಿತಾಗಿ ಜೊತೆಗೆ ಗುಂಡಿಗಳು ಬೆಂಗಳೂರಿನಲ್ಲಿ ಗುಂಡಿ ವಿಚಾರವೂ ಕೂಡ ಟ್ರೆಂಡಿಂಗ್ ನಲ್ಲಿದೆ. ಹಾಗಾಗಿ ಕಿರಣ್ ಮಜುಮ್ದಾರ್ ಶಾ ಅವರು ಕೂಡ ಉದ್ಯಮಿ 25 ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿ ಅವರು ಕೂಡ ಬಂಡವಾಳವನ್ನ ಹೂಡೋದ್ರ ಮೂಲಕ ರಸ್ತೆಯ ಕಾಮಗಾರಿಯನ್ನ ನಡೆಸ್ತಾ ಇರೋದು ಮತ್ತೊಂದು ಕಡೆ ಟ್ರೆಂಡಿಂಗ್ ವಿಚಾರ. ಈ ಎಲ್ಲ ಕುರಿತಂತೆ ರಾಜಕೀಯದ ಆಗು ಹೋಗುಗಳ ಕುರಿತಾಗಿ ಮುಂದಿನ ರೂಪುರೇಷೆ ಹೇಗಿರಬೇಕು ಈ ಕುರಿತಾಗಿ ಮೀಟಿಂಗ್ ಆಗಿದೆ. ಮುಂದೆ ಎದುರಾಗ್ತಾ ಇದೆ ಸಾಲು ಎಲೆಕ್ಷನ್. ಚುನಾವಣೆಯನ್ನ ಜಯಿಸೋದಕ್ಕೆ ಈಗಿನಿಂದ ತಯಾರಿ ಕೂಡ ನಡೆಸಿಕೊಳ್ಳಲಾಗ್ತಾ ಇದೆ. ಎಲೆಕ್ಷನ್ ಅಖಾಡ ಸಜ್ಜುಗೊಳಿಸೋದಕ್ಕೆ ಮಾತುಕತೆಯಾಗಿದೆ. ಎಚ್ಡಿಕೆ ಜೊತೆ ಮಾತನಾಡಿರುವ ವಿಜಯೇಂದ್ರ ಮುಂದೆ ಬರ್ತಾ ಇರುವ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಕುರಿತಂತೆ ಹಾಗೆ ಜಿಲ್ಲೆ ತಾಲೂಕು ಪಂಚಾಯಿತಿ ಚುನಾವಣೆಯೂ ಕೂಡ ಸಮೀಪಿಸ್ತಾ ಇದೆ. ಈಗಾಗಲೇ ಚುನಾವಣೆಗೆ ತಾಲೀಮು ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಸರಣಿ ರೂಪದಲ್ಲಿ ಸಿದ್ಧತೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸ್ತಾ ಇದ್ದಾರೆ. ಡಿಕೆಶಿ ಜೊತೆಗೆ ರಾಜಕೀಯ ಚೆಸ್ ಆಡೋದಕ್ಕೆ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ ಇಬ್ಬರು ನಾಯಕರು. ಗೊಂದಲವನ್ನ ನಿವಾರಿಸಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದಕ್ಕೆ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಮುಂದೆ ಸಾಲು ಎಲೆಕ್ಷನ್ ಇದೆ. 2026ಕ್ಕೆ ವಿಧಾನಸಭಾ ಎಲೆಕ್ಷನ್ ಅನ್ನ ಕೂಡ ಮುಂದೆ ಇದೆ. ಇದರ ಜೊತೆಗೆ ಜಿಲ್ಲಾವಾರು ತಾಲೂಕುವಾರು ಹಾಗೆ ಪಂಚಾಯಿತಿ ಎಲೆಕ್ಷನ್ ಕೂಡ ಆಗಿಲ್ಲ, ಇನ್ನೇನು ಎದುರು ಬರ್ತಾ ಇದೆ. ಹಾಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಹತ್ರ 6 ವರ್ಷ ಆಗ್ತಾ ಇದ್ರು ಕೂಡ ಎಲೆಕ್ಷನ್ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಇದ್ದ BBMPಯನ್ನ ವಿಭಜನೆ ಮಾಡಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಕೂಡ ಹೆಸರಿಸಲಾಗಿದೆ. ಹಾಗಾಗಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿಯಲ್ಲಿ ರಣತಂತ್ರವನ್ನ ರೂಪಿಸಬೇಕು, ಅದರಲ್ಲೂ ಕೂಡ ಮೈತ್ರಿ ಪಕ್ಷದಿಂದ ಕೇಂದ್ರದಲ್ಲಿ ಇರೋದ್ರಿಂದ ಜೊತೆಗೆ ರಾಜ್ಯದಲ್ಲೂ ಯಾವ ರೀತಿ ಹುನ್ನಾರವನ್ನ ರೂಪಿಸಬೇಕು, ಹಾಗೆ ಡಿಕೆ ಶಿವಕುಮಾರ್ ಅವರು ಕೂಡ ಸರಣಿ ರೂಪದಲ್ಲಿ ಸಿದ್ಧತೆಯನ್ನ ಆರಂಭಿಸಿದ್ದಾರೆ. ಹಾಗಾಗಿ ಮಾತುಕತೆಯಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಹಾಗೆ ವಿಜಯೇಂದ್ರ ಅವರ ಮಧ್ಯೆ ಕ್ಯೂರಿಯಾಸಿಟಿಯ ಟಾಕ್ ಆಗಿದೆ. ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಸಮನ್ವಯ ಸಮಿತಿಯ ಚರ್ಚೆಯಾಗಿರುವುದು. ಬೆಂಗಳೂರಿಗೆ ಬಂದು ಸಮನ್ವಯ ಸಮಿತಿ ರಚನೆಯನ್ನ ಮಾಡಲಾಗಿದೆ. ರಾಜ್ಯಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಸಮಿತಿಗೆ ಅಸ್ತು ಎನ್ನಲಾಗಿದೆ. ಸಿಗ್ನಲ್ ಕೊಟ್ಟಿರೋದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಮುಂದಿನ ದಿನಗಳಲ್ಲಿ ಗೊಂದಲ ಪರಿಹಾರಕ್ಕೆ ಹೆಲ್ಪ್ ಮಾಡುವ ಸಾಧ್ಯತೆ ಇದೆ. ಬಿಜೆಪಿ ಹಾಗೆ ಜೆಡಿಎಸ್ ಮಧ್ಯೆ ಬರುವಂತಹ ಕೆಲವೊಂದಷ್ಟು ಗೊಂದಲಗಳೇನಿದೆ ಅದಕ್ಕೆ ಬ್ರೇಕ್ ಹಾಕಬೇಕು, ಸಮಿತಿಯನ್ನ ರಚಿಸಿ ಸಮನ್ವಯವಾಗಿ ಹೆಜ್ಜೆ ಇಡೋದಕ್ಕೆ ಪ್ಲಾನ್ ಅನ್ನ ರೂಪಿಸಲಾಗ್ತಾ ಇದೆ. ಈಗಾಗಲೇ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತಹ ಮೈತ್ರಿ ನಾಯಕರು, ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೈ ಸರ್ಕಾರ ಯಾವುದೇ ತಪ್ಪು ಮಾಡಿದಾಗ್ಲೂ ಅಥವಾ ಎಲ್ಲಾದರೂ ಎಡುವಿದಾಗ್ಲೂ ಟೀಕೆ ಟಿಪ್ಪಣಿ ಅಂತ ಬಂದಂಥ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಟೀಕಾ ಪ್ರಹಾರವನ್ನ ನಡೆಸಿದಂತಹ ರೀತಿಯಲ್ಲಿ ಜೆಡಿಎಸ್ ನಾಯಕರು ಎಲ್ಲೋ ಒಂದು ಕಡೆ ಕುಂಠಿತರಾಗಿದ್ದಾರೆ ಅನ್ನೋದು ಜನಮಾನಸದಲ್ಲಿ ಉಳ್ಕೊಂಡಿದೆ. ಇದರ ಮಧ್ಯದಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸಮನ್ವಯ ಸಮಿತಿಯ ಚರ್ಚೆ ಆಗಿರುವುದು. ಬೆಂಗಳೂರಿಗೆ ಬಂದು ಸಮನ್ವಯ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಈಗಾಗಲೇ ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಬೇರೆ ಆಂಗಲ್ನಲ್ಲೂ ಕೂಡ ಕೈ ವಿರುದ್ಧ ಮೈತ್ರಿ ಸಮರ ಸಾರೋದಕ್ಕೆ ಸಜ್ಜಾಗಿದೆ. ಕಾಂಗ್ರೆಸ್ ವೈಫಲ್ಯಗಳ ಮುಂದೆ ಮಾಡಿ ಹೋರಾಟ ಮಾಡೋದಕ್ಕೆ ರಣತಂತ್ರವನ್ನ ರೂಪಿಸಿದೆ. ಸರ್ಕಾರದ ವಿರುದ್ಧ ಯುದ್ಧಕ್ಕೆ ಮೈತ್ರಿ ಪಾರ್ಟಿ ಸಜ್ಜುಗೊಳ್ತಾ ಇದೆ. ಬೆಂಗಳೂರು ರಸ್ತೆಯಲ್ಲಿ ಅಥವಾ ರಾಜ್ಯದಲ್ಲಿರುವಂತಹ ರಸ್ತೆಗಳು ಸೌಕರ್ಯದ ಕೊರತೆ ಜೊತೆಗೆ IT ಉದ್ಯಮಿಗಳ ಜೊತೆಗೆ ಸರ್ಕಾರದ ಕೆಟ್ಟ ಬಿಹೇವಿಯರ್ ಅನ್ನ ಕುರಿತಂತೆ ಕಮಿಷನ್ ಬಗ್ಗೆ ಪತ್ರ ಬರೆದ ಗುತ್ತಿಗೆದಾರರಿಗೂ ಕೂಡ ಬೆದರಿಕೆ ಹಾಕಲಾಗಿತ್ತು ಅನ್ನುವಂಥ ವಿಚಾರ. ಹಾಗೆ ಈಗಾಗಲೇ ಮರಳು ಮಾಫಿಯಾ ಹೆಚ್ಚಾಗಿದೆ, ಇಸ್ಪೀಟ್ಗಳು, ಮಟ್ಕಾದಂಧೆ
ಅನಾವಶ್ಯಕವಾಗಿ RSS ಬಗ್ಗೆ ಖರ್ಗೆ ಹಾಗೆ CM ಸಿದ್ದರಾಮಯ್ಯ ಅವರು ಟೀಕೆ ನಡೆಸಿರೋದು, ಈ ಎಲ್ಲ ವೈಫಲ್ಯವನ್ನ ಮುಚ್ಚಿ ಹಾಕೊಳ್ಳೋದಕ್ಕೆ ವಿಚಿತ್ರವಾಗಿ ಕೈ ಪ್ರಚಾರವನ್ನ ಮಾಡ್ತಾ ಇದೆ. ಈ ರೀತಿಯ ಎಲ್ಲ ಅಂಶಗಳನ್ನ ಮುಂದಿಟ್ಕೊಂಡು ಹೋರಾಟವನ್ನ ನಡೆಸೋದಕ್ಕೆ ಮೈತ್ರಿ ಪಡೆ ತಂತ್ರವನ್ನ ರೂಪಿಸಿದೆ. ಹಬ್ಬದ ಭೇಟಿಯ ವೇಳೆ ಈ ಎಲ್ಲ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ ಮೈತ್ರಿ ಲೀಡರ್ಸ್ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಕೆಲವೊಂದಷ್ಟು ಲೋಪದೋಷಗಳನ್ನ ಮುಂದಿಟ್ಕೊಂಡು ಕೈ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕಬೇಕು ಅಂತ ಮೈತ್ರಿ ಪಡೆಯವರು ಕೂಡ ಸಜ್ಜಾಗಿದ್ದಾರೆ. ಅದರ ಮಧ್ಯದಲ್ಲಿ ರಾಜ್ಯದಲ್ಲಿ ರಸ್ತೆಯ ಸಮಸ್ಯೆಗಳು, ಸೌಕರ್ಯ ಕೊರತೆ, ಹಾಗೆ IT ಉದ್ಯಮಗಳ ಜೊತೆ ಸರ್ಕಾರದ ಕೆಟ್ಟ ಬಿಹೇವಿಯರ್ ಕುರಿತಂತೆ, ಹಾಗೆ ಮರಳು ಮಾಫಿಯಾ, ಇಸ್ಪಿಟ್, ಮಟ್ಕಾ ದಂಧೆ, ಅನಾವಶ್ಯಕವಾಗಿ RSS ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂತಹ ವಿವಾದಾತ್ಮಕ ಹೇಳಿಕೆ, ಇದಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರು ಅವರನ್ನ ಸಮರ್ಥನೆ ಮಾಡಿಕೊಂಡಂಥ ರೀತಿ ಎಲ್ಲದರ ಕುರಿತಾಗಿ ಸಮನ್ವಯ ಸಭೆಯನ್ನ ಕರೆಯೋದ್ರ ಮೂಲಕ ಯಾವ ರೀತಿ ಮುಂದಿನ ಎಲೆಕ್ಷನ್ಗೂ ಕೂಡ ರೆಡಿ ಆಗಬೇಕು, ಹೋರಾಟದ ರೂಪುರೇಷೆ ಏನು, ಇದರ ಕುರಿತಾಗಿ ಚರ್ಚೆ ಆಗಿದೆ.